ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಕೋಲಾರದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿಂದ ಪಂಚಿನ ಮೆರವಣಿಗೆ ನಡೆಸಲಾಯಿತು. ನಗರದ ಗಾಂಧಿವನದಿಂದ ಮೆಕ್ಕೆ ವೃತ್ತದವರೆಗೂ ಪಂಚಿನ ಮೆರವಣಿಗೆಯನ್ನು ನಡೆಸಿದ್ರು. ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ರಾಜ್ಯ ಸರ್ಕಾರದ ಕ್ರಮವನ್ನ ಕಾರ್ಯಕರ್ತರು ಖಂಡಿಸಿದ್ದಾರೆ. ಗ್ಯಾರಂಟಿಗಳಿಗೆ ಹಣ ಒದಗಿಸಲು ಜನರ ಮೇಲೆ ಹೊರೆ ಹಾಕ್ತಾ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಿಂದ ಎಲ್ಲ ಸಾಮಾನುಗಳ ಬೆಲೆ ಏರಿಕೆಯಾಗಲಿದೆ. ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಪಂಚಿನ ಮೆರವಣಿಗೆಯಲ್ಲಿ ನೂರಾರು ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಭಾಗ್ಯಗಳನ್ನು ಕೊಟ್ಟು ರೈತರ ಮೇಲೆ ಬಲೆ ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ಎಕ್ಸಾಮ್ ನಡೀತಾ ಇದೆ ಮಕ್ಕಳಿಗೆ, ಆ ಮಕ್ಕಳು ಬರ್ಬೇಕಾದ್ರೆ ಬಸ್ ವ್ಯವಸ್ಥೆ ಇಲ್ಲ. ಇವತ್ತು ಆ ಪರಿಸ್ಥಿತಿಗೆ ರಾಜ್ಯವನ್ನು ತಂದಿಕ್ಕಿದ್ದೀರಿ. ಸಿದ್ದರಾಮಯ್ಯನವರೇ ಆಲೋಚನೆ ಕೊಡಬೇಕು. ಯಾಕಂದ್ರೆ ಈ 5 ಬಾಕಿಗಳು ಕೊಡ್ತಾ ಇದ್ದೀರಿ. 5 ಬಾಕಿಗಳಲ್ಲಿ ಅರ್ಧದ ನೀವೇ ನುಗ್ತಾ ಇದ್ದೀರಿ, ಅರ್ಧ ಮಾತ್ರ ಜನತೆಗೆ ಹೋಗ್ತಾ ಇದೆ, ಅರ್ಧ ನೀವು ನುಗ್ತಾ ಇದ್ದೀರಿ. ಇವತ್ತೇನು ವಾಲ್ಮೀಕಿ ನಿಗಮದಲ್ಲಿ 100 ವಿಜೇಂದ್ರ ಅವರಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಜೆಡಿಎಸ್ ಪಾರ್ಟಿಗೆ ಪೆಟ್ರೋಲ್ ಡೀಸೆಲ್ ಹೆಚ್ಚಳ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪೆಟ್ರೋಲ್ ಡೀಸೆಲ್ ಜನಸಾಮಾನ್ಯರಿಗೆ ಹೆಚ್ಚಾಗಿರುವಂತ ರೈತರಿಗೆ ಬರೆ ಕೊಟ್ಟಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪುಕ್ಸಾಟೆ ಗ್ಯಾರಂಟಿಗಳನ್ನು ಕೊಟ್ಟು ಜನರಿಗೆ ಬರೆ ಕೊಟ್ಟಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕಾನೂನು ರೈತರ ಮೇಲೆ ಬರೆ ಎಳೆದಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಭಾಗ್ಯಗಳನ್ನು ಕೊಟ್ಟು ರೈತರಿಗೆ ಬರೆ ಕೊಟ್ಟಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮಹಿಳೆಯರಿಗೆ ಯಾಮಾರಿಸಿ ಓಟಾಡಿಸಿಕೊಂಡು ಸರ್ಕಾರ ನಡೆಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಪುಕ್ಸಾಟೆ ಬಗ್ಗೆ ಬೇಕೇ ಬೇಕು, ಬೇಕೇ ಬೇಕು. ಎಕ್ಸಾಮ್ ನಡೀತಾ ಇದೆ ಮಕ್ಕಳಿಗೆ, ಆ ಮಕ್ಕಳು ಬರ್ಬೇಕಾದ್ರೆ ಬಸ್ ವ್ಯವಸ್ಥೆ ಇಲ್ಲ. ಇವತ್ತು ಆ ಪರಿಸ್ಥಿತಿಗೆ ರಾಜ್ಯವನ್ನು ತಂದಿಕ್ಕಿದ್ದೀರಿ. ಸಿದ್ದರಾಮಯ್ಯನವರೇ ಆಲೋಚನೆ ಕೊಡಬೇಕು. ಯಾಕಂದ್ರೆ ಈ 5 ಬಾಕಿಗಳು ಕೊಡ್ತಾ ಇದ್ದೀರಿ. 5 ಬಾಕಿಗಳಲ್ಲಿ ಅರ್ಧದ ನೀವೇ ನುಗ್ತಾ ಇದ್ದೀರಿ, ಅರ್ಧ ಮಾತ್ರ ಜನತೆಗೆ ಹೋಗ್ತಾ ಇದೆ, ಅರ್ಧ ನೀವು ನುಗ್ತಾ ಇದ್ದೀರಿ. ಇವತ್ತೇನು ವಾಲ್ಮೀಕಿ ನಿಗಮದಲ್ಲಿ 100